ಬಸ್ಸು ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ. ಮೊದಲನೇ ಅಪ್ಡೇಟು ಸ್ಟ್ರೈಟ್ ಆಗಿ ಹೋಗ್ಬಿಡೋಣ. ಒಂದು ಬಿಗ್ ಗುಡ್ ನ್ಯೂಸ್ ನಮ್ಮ ಟೀಮ್ ಇಂಡಿಯಾಗೆ. ಹೆಂಗಿದ್ರು ಗೆಲ್ತೀವಿ. ಅಶ್ವಿನ್ ಅವರು ಇವತ್ತು ಬಂದಿಲ್ಲ ಅಂದ್ರೂ ಗೆಲ್ತೀವಿ ಅನ್ನೋ ಕಾನ್ಫಿಡೆನ್ಸ್ ನಮಗೆ ಜಾಸ್ತಿನೇ ಇತ್ತು. ಬಟ್ ಇವಾಗ BCCI ಇಂದ ಅಫಿಷಿಯಲ್ ಕನ್ಫರ್ಮೇಷನ್ ಬಂದಿದೆ. ಡೇ 4ಗೆ ಅಶ್ವಿನ್ ಅವರು ಎಂಟ್ರಿ ಕೊಡ್ತಾರೆ ಅಂತ. ಅದು ಯಾವಾಗ ಎಂಟ್ರಿ ಕೊಡ್ತಾರೆ ಅಂತ ಇನ್ನೂ ಪ್ರಿಸೈಸ್ ಆಗಿ ಹೇಳಿಲ್ಲ. ಒಟ್ಟಿನಲ್ಲಿ ಎಂಟ್ರಿ ಕೊಡ್ತಾರೆ, ಡೇ 4 ವಾಪಸ್ ಬರ್ತಾರೆ, ರಿಟರ್ನ್ ಆಗ್ತಾರೆ ಅಂತ. ಅವ್ರು ಬಂತು ಅಂದರೆ ಇನ್ನೂ ಒಂದು ಪ್ಲಸ್ ಪಾಯಿಂಟ್ ಆ್ಯಡ್ ಆನ್ ಆದಂಗೆ ಇರುತ್ತೆ ಅಷ್ಟೇ. ನೀವು ಆಲ್ರೆಡಿ ಆಲ್ಮೋಸ್ಟ್ 400 ರನ್ನು ಲೀಡ್ ದಾಟ್ಕೊಂಡು ಹೋಗ್ತಾ ಇದೆ, ಇನ್ನೂ ಜಾಸ್ತಿ ಆಗ್ತಾನೆ ಇದೆ. ಅಶ್ವಿನ್ ಅವ್ರು ಬರದೇ ಇದ್ರು ಕೂಡ ಗೆಲ್ಲುವಂಥ ಕಾನ್ಫಿಡೆನ್ಸ್ ನಮಗೆ ಸಿಕ್ಕಾಪಟ್ಟೆ ಇದೆ. ಬಟ್ ಆದರೂ ಅವ್ರು ಬಂದ್ಬಿಟ್ಟು ಬೇಗ ವಿಕೆಟ್ಸ್ಗಳನ್ನ ಎತ್ಬಿಡ್ತಾರೆ ಇವ್ರದ್ದು ಅಂತ ಅಂದರೆ ಸೆಕೆಂಡ್ ಇನ್ನಿಂಗ್ಸಲ್ಲಿ ಸಾಕಾಗಿರುತ್ತೆ. ನೋಡೋಣ ಅಶ್ವಿನ್ ಅವ್ರು ಬಂದ್ಬಿಟ್ಟು ಇಂಪ್ಯಾಕ್ಟ್ ಮಾಡ್ತಾರೋ ಅಥವಾ ಬೇರೆಯವರೇ ಇಂಪ್ಯಾಕ್ಟ್ ಮಾಡ್ತಾರೋ ಅಂತ. ಅಪ್ಡೇಟ್ ಬಿಟ್ಟು ಶುಭ್ಮನ್ ಗಿಲ್ ರನ್ಔಟ್ ಆಗಿದ್ದಾರೆ. ರನ್ಔಟ್ ಆಗಿದ್ದು ಮಾತ್ರ ಸಿಕ್ಕಾಪಟ್ಟೆ ಹಾರ್ಟ್ ಬ್ರೇಕಿಂಗ್ ಆಗಿತ್ತು. ಸಮ್ 91 ಆರ್ ಮೆಮೊರಬಲ್ ಅಂತ ಹೇಳ್ತಾರಲ್ಲ, ಗಿಲ್ಲು ಗಾಬಾದಲ್ಲಿ ಹೊಡೆದಂಥ 91 ಆಗಿರ್ಬೋದು, ಜೊತೆಗೆ ಈ ಮ್ಯಾಚಲ್ಲಿ ಹೊಡೆದಂಥ 91 ಆಗಿರ್ಬೋದು, ಇವೆರಡೂ ಕೂಡ ಒಂಥರ ಮೆಮೊರಬಲ್ನೇ. ಯಾಕಂದರೆ ಕ್ರೂಷಿಯಲ್ ಕಾಂಟ್ರಿಬ್ಯೂಷನು ಗಿಲ್ಲು ಮತ್ತು ಯಶಸ್ವಿ ಜಾಯ್ಸ್ವಾಲ್ ಅವರ ಬ್ಯಾಟಿಂದ ಬಂದಿದ್ದು. ಬಟ್ ಈ ಟೈಮಲ್ಲಿ ರನ್ಔಟ್ ಆಗಿ ಹೋಗ್ಬಿಟ್ರಲ್ಲ. ಈ ಕಡೆ ಸರ್ಫರಾಜ್ ಖಾನ್ ಫಸ್ಟ್ ಇನ್ನಿಂಗ್ಸಲ್ಲಿ ಅದೇ ಥರ ಔಟ್ ಅವ್ರ ಬ್ಯಾಟಿಂದ ಸೆಂಚುರಿ ಬರೋವಂಥ ಒಂದು ಇದಿತ್ತು. ಬಟ್ ಇವ್ರದಂತೂ 91 ರನ್ಸಲ್ಲಿ 90ಸಲ್ಲಿ ಔಟ್ ಆಗೋಗ್ಬಿಟ್ರು, ರನ್ಔಟ್ ಆಗಿ ಹೋಗ್ಬಿಟ್ರು ಅಂತಂದರೆ ಇದಕ್ಕಿಂತ ಒಂದು ದೊಡ್ಡ ಕ್ರೈಮು ಇನ್ನೂ ಒಂದಿರೋದಿಲ್ಲ. 90ಸಲ್ಲಿ ರನ್ಔಟ್ ಆಗೋದು ಅಂತಂದರೆ ಸಿಕ್ಕಾಪಟ್ಟೆ ಅಲ್ಟ್ ಅಂತೂ ಬ್ಯಾಟರ್ ಕಂಡು ಯಾವುದೇ ಥರ ಔಟ್ ಆದರೂ ಅಷ್ಟೊಂದು ಅಲ್ಟ್ ಆಗಲ್ಲ. ಬಟ್ ರನ್ಔಟ್ ಆಗೋಗ್ಬಿಟ್ರು ಅಂದರೆ ಇದಕ್ಕಿನ್ನ ಅಲ್ಟ್ ಆಗುವಂಥದ್ದು ಇನ್ನೂ ಒಂದಿರೋದಿಲ್ಲ. ಒನ್ ರಾಂಗ್ ಕಾಲು ಸರ್ಫರಾಜ್ ಖಾನ್ ಹಂಗೆ ಔಟ್ ಆದರು, ಒನ್ ರಾಂಗ್ ಕಾಲಲ್ಲಿ ಈ ಥರ ಇವ್ರು ಔಟ್ ಆದರು. ಸಿಕ್ಕಾಪಟ್ಟೆ ಡಿಸಪಾಯಿಂಟ್ ಆಗುತ್ತೆ ಈ ಥರ 90ಸಲ್ಲಿ ಔಟ್ ಆಗೋಗ್ಬಿಟ್ರು ಅಂದರೆ. ಅಪ್ಡೇಟ್ ಮತ್ತೆ RP ಸಿಂಗ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಜೋ ರೂಟ್ ಅವರ ಬಗ್ಗೆ. ಅನ್ಆರ್ಥೋಡಾಕ್ಸ್ ಶಾರ್ಟು, ಆರ್ಥೋಡಾಕ್ಸ್ನ ಬಿಟ್ಬಿಟ್ಟು ಮುಂಚೆ ಎಲ್ಲ ಆರ್ಥೋಡಾಕ್ಸ್ ಇರು, ಇವಾಗ ಫುಲ್ಲು ಅನ್ಆರ್ಥೋಡಾಕ್ಸ್ ಆಗಿಬಿಟ್ಟಿದ್ರೆ. ಏನೋ ಅಡ್ವಾನ್ಸ್ ಲೆವೆಲ್ ಆಗಿ ಟ್ರೈ ಮಾಡ್ತಾ ಇದ್ದಾರೆ. ಅದು ಕೆಲವೊಂದ್ಸಲ ವರ್ಕೌಟ್ ಆಗುತ್ತೆ, ಕೆಲವೊಂದ್ಸಲ ಬ್ಯಾಕ್ ಫೈರ್ ಆಗುತ್ತೆ, ಕೆಲವೊಂದ್ಸಲ ಮೆಜಾರಿಟಿ ಆಫ್ ದ ಟೈಮ್ ಬ್ಯಾಕ್ ಫೈರ್ ಆಗುತ್ತೆ. ಅದು ಇವ್ರಿಗಾಗಿದೆ ಜೋ ರೂಟ್ಗೆ. ಈ ಸೀರೀಸಲ್ಲಿ ವರ್ಸ್ಟ್ ಪರ್ಫಾರ್ಮೆನ್ಸ್ನ ಕೊಡ್ತಾ ಇದ್ದಾರೆ. ಏನು ಈ ಫ್ಯಾಪ್ 4 ಅಂತ ಲಿಸ್ಟಲ್ಲಿ ಇಟ್ಟಿದ್ದೀವಿ, ಆ ಫ್ಯಾಪ್ 4 ಲಿಸ್ಟಿಗೆ ಒಂಥರ ಯೋಗ್ಯತೆ ಇರೋ ಥರ ಆಡ್ತಾ ಇಲ್ಲ ಈ ಒಂದು ಸೀರೀಸಲ್ಲಿ ಜೋ ರೂಟ್ ಅನ್ನೋದನ್ನೇ ಎಲ್ಲ ಆಬ್ವಿಯಸ್ಲಿ ಎಲ್ಲರಿಗೂ ಅನ್ಸೆ ಅಂತದ್ದು. ಯಾಕಂದರೆ ಆ ಥರ ಆಡ್ತಾ ಇಲ್ಲ ಅವರು, ಬರೀ ಬೌಲಿಂಗಲ್ಲೇ ಅವ್ರ ಪರ್ಫಾರ್ಮೆನ್ಸ್ ಆಗಿದೆ, ಬ್ಯಾಟಿಂದ ಪರ್ಫಾರ್ಮೆನ್ಸ್ ಬರ್ತಾ ಇಲ್ಲ. RP ಸಿಂಗ್ ಅವರು ಹೇಳ್ತಾರೆ ಈ ಥರ ಏನಾದ್ರು ಔಟ್ ಆಗಿತ್ತು ಅಂದರೆ ತ್ರಿಕಂಡ್ ಪರಿಕಂಡ್ ಎಲ್ಲ ಹೊಡೆಯೋ ಥರ ಏನಾದ್ರು ಔಟ್ ಆಗಿತ್ತು ಅಂತಂದರೆ ನಮ್ಮ ಡೊಮ್ಯಾಸ್ಟಿಕಲ್ಲಿ ಅಥವಾ ಕ್ಲಬ್ ಕ್ರಿಕೆಟಲ್ಲಿ ಅವರ ಕೆರಿಯರು ಅಲ್ಲೇ ಎಂಡಾಗಿ ಹೋಗ್ಬಿಟ್ಟಿರೋದು ಅಂತ ಹೇಳಿದ್ದಾರೆ. ಒಟ್ಟಲ್ಲಿ ಜೋ ರೂಟ್ ಅವರು ಡಬಾ ಥರ ಆಡಿದ್ರೆ ಅಂತ ಇಂಡೈರೆಕ್ಟಾಗಿ ಹೇಳಿದ್ದಾರೆ ಅಷ್ಟೇ. ಅಪ್ಡೇಟ್ ನಂಬರ್ 4, CSK ಅವರ ಜರ್ಸಿನ ರಿವೀಲ್ ಮಾಡಿದೆ. ಯಾವ ಥರ ಇರುತ್ತೆ 2024ಗೆ ಅಂತ CSK ಜರ್ಸಿ ಡಿಸ್ಪ್ಲೇ ಮಾಡಿದೆ, ನೋಡ್ತಾ ಇರ್ಬೋದು. ಫ್ಯಾನ್ಸ್ಗಳಿಗೆ ಇವಾಗ ಪ್ರೀ ಬುಕ್ ಕೂಡ ಮಾಡ್ಕೋಬಹುದು ಅಂತ ಬಿಟ್ಟಿದೆ CSK ಫ್ಯಾನ್ಸ್ಗಳು ನೋಡ್ತಿದ್ದೀರಾ ಅಂತಂದರೆ CSK ಜರ್ಸಿ ಬೇಕು ಅಂದರೆ ನೀವು ಇವಾಗ ಪ್ರೀ ಬುಕ್ ಮಾಡ್ಕೋಬೋದಂತೆ. ಪ್ರೀ ಬುಕ್ ಮಾಡ್ಕೊಳ್ಳಿ. ಸೊ ಯಾವ ಥರ ಇದೆ ರೇಟ್ ಮಾಡಿ. 5ಕ್ಕೆ ಎಷ್ಟು ರೇಟ್ ಮಾಡ್ತೀರಾ ಈ ಒಂದು ಜರ್ಸಿನ ಅಂತ ನಾನು ಸುಮ್ಮನೆ ರೇಟ್ ಮಾಡ್ರೆ ಆಮೇಲೆ ಕಮೆಂಟ್ ಸೆಕ್ಷನಲ್ಲಿ ಉಗಿತೀರಾ ಹಂಗೆ ಹಿಂಗೆ ಅಂತೆಲ್ಲ. ಪರವಾಗಿಲ್ಲ ಅವರು ಚೆನ್ನಾಗಿದೆ ಜರ್ಸಿ, ಏನು ನಾರ್ಮಲಾಗಿ ಎಲ್ಲ ವರ್ಷ ಇರೋ ಥರನೇ ಇದೆ, ಏನು ಅಂಥ ಸ್ಪೆಷಲ್ಲಾಗಿ ಏನಿಲ್ಲ. ಲಾಸ್ಟ್ ವರ್ಷ ಇರೋ ಥರನೇ ಇದೆ, ಅಂಥ ಸ್ಪೆಷಲ್ ಡಿಸೈನ್ ಮಾಡಿಬಿಟ್ಟಿದ್ದಾರೆ ಅಂತ. ಅದೇ ಇದು ಯಾವುದೋ ಏರ್ವೇಸ್ ಅವರು ಹಿಂದಗಡೆ ಒಂದು ಸ್ವಲ್ಪ ಸ್ಪಾನ್ಸರ್ ಸ್ವಲ್ಪ ಚೇಂಜ್ ಆಗಿದೆ ಅಷ್ಟೇ. ಇನ್ನು ಲಾಸ್ಟ್ ಟೈಮ್ ಇದ್ದಂಗೆ ಇದೆ ಅಂತ ಅಮರಾಮ್ ಮಸ್ತ್ ಚೇಂಜು ಅದು ಇದು ಅಂತೆಲ್ಲ ಏನೋ ಚಿನ್ಮಿಣಿ ಚೇಂಜು ಆ ಥರ ಎಲ್ಲ ಏನಿಲ್ಲ. ಲಾಸ್ಟ್ ಟೈಮ್ ಇದ್ದಂಗಿದೆ. ಒಟ್ಟಲ್ಲಿ ನೀವು ರೇಟ್ ಮಾಡೋದು ಮಾತ್ರ ಮರಿಬೇಡಿ 5ಕ್ಕೆ ಎಷ್ಟು ಕೊಡ್ತೀರಾ ಅಂತ ಈ ಜರ್ಸಿನ ನೋಡಿ. ಅಪ್ಡೇಟ್ ನಂಬರ್ 5, ವಿರಾಟ್ ಕೊಹ್ಲಿ ರಿಲೇಟೆಡ್ ಅಪ್ಡೇಟ್ ಬರ್ತಾ ಇದೆ. ವಿರಾಟ್ ಕೊಹ್ಲಿ ಎಲ್ಲಿದ್ದಾರೆ ಅಂತ ಅಂದರೆ ಇವಾಗ ಬರ್ತಾ ಇರೋಂಥ ಅಪ್ಡೇಟ್ ಪ್ರಕಾರ ಲಂಡನ್ನಲ್ಲಿದ್ದಾರಂತೆ. ಅವರ ಸೆಕೆಂಡ್ ಬೇಬಿ ಇನ್ನೇನು ಡೆಲಿವರ್ ಆಗೋದ್ರಲ್ಲಿ ಇದೆ, ಇನ್ನೊಂದು ಫ್ಯೂ ಡೇಸಲ್ಲಿ ಡೆಲಿವರ್ ಆಗುತ್ತೆ ಅಂತ ಅಪ್ಡೇಟ್ ಬರ್ತಿದೆ. ಅನುಷ್ಕಾ ಶರ್ಮಾ ಜೊತೆಗೆ ವಿರಾಟ್ ಕೊಹ್ಲಿ ಲಂಡನ್ನಲ್ಲಿ ಇದ್ದಾರೆ ಅಂತ, ಇಂಡಿಯಾದಲ್ಲಿ ಇಲ್ವಂತ. ಇದು ಮುಂಚೆನೇ ಗೊತ್ತಿತ್ತು, ಅವರೆಲ್ಲ ಓವರ್ಸೀಸ್ ಹೋಗಿದ್ದಾರೆ ಅಂತ, ಫಾರಿನ್ ಹೋಗಿದ್ದಾರೆ ಅಂತ. ಬಟ್ ಲಂಡನ್ ಇದ್ದಾರೆ ಅಂತ ಗೊತ್ತಿರಲಿಲ್ಲ. ಲಂಡನ್ನಲ್ಲಿ ಇವರಿಗೆ ಡೆಲಿವರಿ ಆಗುವಂಥ ಸಾಧ್ಯತೆ ಇದೆ ಅಂತ ಈಗ ಅಪ್ಡೇಟ್ ಬರ್ತಾ ಇದೆ. ಸೊ ಅದೆಲ್ಲ ಮುಗಿಸ್ಕೊಂಡು ಬರ್ತಾರೆ. IPLಗೆ ವೆಯ್ಟ್ ಮಾಡಿ ಅಷ್ಟೇ, ಇನ್ನೇನಿಲ್ಲ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಇಷ್ಟ ಆಗಿತ್ತು ಮಗ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸು. ನಿಮ್ಗೆ ಏನಾದ್ರು ವಿಡಿಯೋ ಇಷ್ಟ ಆಗಿತ್ತು ಅನ್ನೋ ಲೈಕ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಕೂಡ ಆಗಬಹುದು ಬೇಗ. ಮತ್ತೆ ನನಗೆ ಮೇಷ ಎಣಿಸ್ತೀರ, ಬೇಗ ಸಬ್ಸ್ಕ್ರೈಬ್ ಹಾಕೊಳ್ಳಿ. ಟಕಾರ ನನಗೆ ಬುಬಾ.